ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಕಾರ್ಮಿಕ ಘಟಕದ ನೂತನ ರಾಜ್ಯಾಧ್ಯಕ್ಷರಾಗಿ ಎನ್ ನಂದಾ ಅವರು ನೇಮಕಗೊಂಡಿದ್ದು ಅವರನ್ನ ಚಿಕ್ಕಬಳ್ಳಾಪುರದ ಹಿರಿಯ ನಾಯಕರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಅಭಿನಂದಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಪಟಾಕಿ ನೆರೆದಿದ್ದ ಕಾರ್ಯಕರ್ತರಿಗೆ ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನ ಮಾಡಲಾಯಿತು. ಕುಪೇಂದ್ರನ ಇಂದು ರಾಜ್ಯಾಧ್ಯಕ್ಷರಾಗಿ ಇಂಟೆಕ್ಗೆ ನಂದಾ ಸರ್ ಅವರು ಆಯ್ಕೆಯಾಗಿರೋದು ನಮ್ಮೆಲ್ಲರಿಗೂ ಹರ್ಷ ತಂದಿದೆ. ನಂದಾ ಸರ್ ಅಂತಂದರೆ ನನಗೆ ಗೊತ್ತಿರೋಂಗೆ ಬಹಳ ಪ್ರಾಮಾಣಿಕರು, ಆಮೇಲೆ ಸ್ನೇಹದಲ್ಲಿ ಬಹಳ ಎತ್ತಿದ ಕೈ. ಅವರ ಪಕ್ಷ ನಿಷ್ಠೆಯನ್ನು ನೋಡಿ, ಅವರ ಸೇವೆಯನ್ನು ಗುರುತಿಸಿ ಕಾಂಗ್ರೆಸ್ನ ಹೈಕಮಾಂಡ್ ಇಂದು ಅವರಿಗೆ ಬಹಳ ಜವಾಬ್ದಾರಿಯುತವಾದಂತಹ ಕರ್ನಾಟಕದ ಇಂಟೆಕ್ನ ರಾಜ್ಯಾಧ್ಯಕ್ಷ ಸ್ಥಾನ ನೀಡಿದೆ. ಈ ಸ್ಥಾನ ಅವ್ರಿಗೇನು ಒಲಿದಿದೆ, ಸ್ಥಾನ ಸಿಗೋದು ಎಲ್ರಿಗೂ ಭಾಳ ಸುಲಭ ಅನಿಸುತ್ತೆ. ಆದರೆ ಆ ಜವಾಬ್ದಾರಿಯನ್ನು ಏನು ನಿರ್ವಹಿಸುವಂಥ ಶಕ್ತಿ ಭಗವಂತ ಅವರಿಗೆ ಕರುಣಿಸಲಿ. ಅವರ ಪ್ರಾಮಾಣಿಕತೆ ಇಷ್ಟು ದಿವಸ ಏನಿತ್ತು ಅದು ಇನ್ನು ಮೇಲೆ ಇಂಟೆಕ್ ಸೇವೆಯಲ್ಲಿ ಲೀನವಾಗಲಿ. ದೀನದಲಿತರಿಗೆ, ಬಡವರಿಗೆ, ಬಹಳಷ್ಟು ಜನಕ್ಕೆ ಅವರ ಸಹಾಯ ಹಸ್ತ ನೀಡಲಿ. ಹೋರಾಟಗಳ ಮುಖಾಂತರ ಯಾರಿಗೆ ಅನ್ಯಾಯ ಆಗ್ತಾ ಇದೆ ಕರ್ನಾಟಕದಲ್ಲಿ, ದೇಶದಲ್ಲಿ, ಇವರ ಮಾರ್ಗ ಅನ್ನೋದು ಅದು ಒಂದು ಎಲ್ಲರಿಗೂ ಒಂದು ಆದರ್ಶವಾಗಲಿ ಅಂತ ಕೇಳ್ಕೊಳ್ತೀನಿ. ಭಗವಂತ ಅವರಿಗೆ ಬೇಕಾಗಿರುವಂಥ ಶಕ್ತಿ ಕೊಟ್ಟು ಈ ಸ್ಥಾನ ಅಂತ ಏನು ಸಿಕ್ಕಿದೆ ಇದು ಅವರ ಸಾಧನೆಯ ಮೊದಲ ಹೆಜ್ಜೆ. ಕೊನೆಯ ಹೆಜ್ಜೆ ಅಂತ ಏನು ನೋಡ್ತೀವಿ ಬಹಳಷ್ಟು ಆಕಾಶದತ್ತರಕ್ಕೆ ಸಾಗಲಿ ಅಂತ ಒಬ್ಬ ಮಿತ್ರನಾಗಿ ನಾನು ಹಾರೈಸ್ತಾ ಇದ್ದೀನಿ. ವಿಶ್ ಆಲ್ ದ ಬೆಸ್ಟ್ ನಂದಾ ಸರ್. ಥ್ಯಾಂಕ್ ಯು. ಇವತ್ತು ಅದೇ ತೋರಿಸಿದ್ದಾರೆ. ಇವತ್ತು ಈ ಮಟ್ಟಕ್ಕೆ ಬಂದಿರೋದು ಇಲ್ಲಿರುವಂತ ಮುಖಂಡರು ಹಾಕಿರುವಂತ ಭಿಕ್ಷೆ ಅಂತ ನಾನು ಭಾವಿಸ್ತೀನಿ ಸರ್. ಈಗ ಇಂಟೆಕ್ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ, ನಿಮ್ಮ ಮುಂದಿರುವ ಸವಾಲುಗಳೇನು? ಪಕ್ಷವನ್ನ ಸಂಘಟನೆ ಮಾಡೋದಕ್ಕೆ ಯಾವ ರೀತಿ ಒಂದು ಕಾಯವಾಚ ಮನಸ್ಸ ಪ್ರಯತ್ನ ಪಡ್ತಾರೆ ಸರ್? ಇಡೀ ಕರ್ನಾಟಕದಲ್ಲಿ ತಾಲೂಕಲ್ಲಿ ದೀಕ್ಷಾ ಊರಲ್ಲಿ ಪ್ರತಿ ಒಂದು ಏರಿಯಾಲು ನಮ್ಮ ಇಂಟೆಕ್ ಆಗಿರುವಂತ ಯೂನಿಯನ್ ಕಾಂಗ್ರೆಸ್ ಅವ್ರನ್ನ ಲೀಡರ್ನ ನಾವು ಸೃಷ್ಟಿ ಮಾಡ್ತೀವಿ ಸರ್. ಸದಾ ಕಾಲ ಕಾಂಗ್ರೆಸ್ಗೆ ಬೆಂಬಲವಾಗಿ ನಾವಿರ್ತೀವಿ ಸರ್. ಇಂಟೆಕ್ ಅಂದ್ರೆ ಕಾಂಗ್ರೆಸ್ಗೆ ಒಂದು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡುವ ಒಂದು ಸಂಘಟನೆ. ಆ ಒಂದು ನಿಟ್ಟಿನಲ್ಲಿ ಪಕ್ಷಕ್ಕೆ ಹಿರಿಯರನ್ನ, ಒಂದು ಕಿರಿಯರನ್ನ ತಿಳಿಯೋದಕ್ಕೆ ಯಾವ ರೀತಿ ಒಂದು ಪ್ರಯತ್ನ ಪಡ್ತಾರೆ ಸರ್? ಅವ್ರ ಹತ್ರ ಹೋಗಿ ಸಂಪೂರ್ಣವಾಗಿ ಬೆಂಬಲ ತಗೊಂಡು, ಹಿರಿಯರಾಗಿರ್ಲಿ, ಚಿಕ್ಕವರಾಗಿರ್ಲಿ, ದೊಡ್ಡವರಾಗಿರ್ಲಿ, ಅವ್ರ ಸಹಾಯ ತಗೊಂಡು ನಾವು ಮುಂದಕ್ಕೆ ಹೋಗ್ತೀವಿ ಸರ್. ಈಗ ನಗರಸಭಾ ಚುನಾವಣೆ ಕೂಡ ಹೌದು. ಆ ಚುನಾವಣೆಯಲ್ಲಿ ತಮ್ಮ ಪಾತ್ರ ಏನು? ಟಿಪಿಎಸ್ ಆಗಿರ್ಬೋದು, ಜೆಡ್ಪಿ ಆಗಿರ್ಬೋದು, ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಳ್ಳೋದಕ್ಕೆ ನಿಮ್ಮ ಪಾತ್ರ ಯಾವ ರೀತಿ ಇರುತ್ತೆ ಸರ್? ನಮ್ಮ ಪಾತ್ರ ಬಂದು ಪ್ರಾಮಾಣಿಕವಾಗಿರುತ್ತೆ. ಪ್ರತಿಯೊಬ್ಬರಿಗೂ ನಾವ್ ಏನೇನ್ ಬೆಂಬಲ ಸೂಚಿಸ್ಬೇಕು, ಯಾವ ತರ ನಾವು ಕೆಲಸ ಮಾಡ್ಬೇಕು, ಒಂದು MLA ಜೊತೆ ಕುತ್ಕೊಂಡು ನಾವು ಮಾತಾಡ್ಕೊಂಡು ಕೆಲಸ ಮಾಡ್ತೀವಿ ಸರ್. ಈಗ ಯಾವ ರೀತಿ ಸವಾಲುಗಳು ನಿಮ್ ಮುಂದಿದೆ, ಯಾವ ರೀತಿ ಬದಲಾವಣೆ ತರೋದಕ್ಕೆ ಸರ್? ಮೇನ್ ಫಸ್ಟ್ ಆಗಿ ನನಗಿರುವಂತ ಸವಾಲು ಸರ್, ಈ ಚೈಲ್ಡ್ ಲೇಬರ್ ಇದೆ ಅಲ್ವಾ ಸರ್, ಅದು ಬಾಲ ಕಾರ್ಮಿಕರದು ಇದೆ ಅಲ್ವಾ, ಆಕ್ಟ್ 1986. ಅದ್ರ ಮುಖಾಂತರವಾಗಿ ನಾನು ಎಲ್ಲಾ ನಮ್ಮ ಓನರ್ಸ್ಗಾಗಿರ್ಲಿ, ಫ್ಯಾಕ್ಟರಿ ಓನರ್ಸ್ಗಾಗಿರ್ಲಿ, ಪ್ರತಿಯೊಬ್ಬರಿಗಾಗಿರ್ಲಿ ಇಲ್ಲಿಂದಾನೇ ವಿನಂತಿ ಮಾಡ್ಕೊಂತೀನಿ, ದಯವಿಟ್ಟು ಯಾವುದೇ ಕಾರಣಕ್ಕೆ ಮಕ್ಕಳನ್ನ ಮಾತ್ರ ನೀವು ಕೆಲ್ಸಕ್ಕೆ ತಗೊಂಡ್ಬಾರ್ದು ಸರ್. ಅದನ್ನ ಮಾತ್ರ ನಾವು ಫಸ್ಟ್ ಆಗಿ ನಂಬರ್ 1 ಆಗಿ ಅದನ್ನ ನಾವು ಖಂಡಿಸ್ತೀವಿ ಸರ್. ಆ ರೀತಿ ಒಂದು ಮಾಡ್ತಾ ಇರುವಂತ ಒಂದು ಕಾರ್ಖಾನೆಗಳಿಗೆ ಈಗಿನ ಸಮಾಜದಲ್ಲಿ ನಡೀತಾ ಇರುವಂತಹ ಸಂಘಟನೆಗಳನ್ನ ನೋಡ್ತಾ ಇದ್ರೆ, ನಿಷ್ಠಾವಂತ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತವಾದಂತಹ ಸ್ಥಾನಮಾನ ಕೊಡೋದ್ರಲ್ಲಿ ಎರಡನೇ ಮಾತಿಲ್ಲ ಅನ್ನೋದಕ್ಕೆ ಮೊಗದಂತಹ ನಿದರ್ಶನ ಈಗ ರಾಜ್ಯಾಧ್ಯಕ್ಷರಾದಂತಹ ನಂದಾ ಅವರು. ಕಾರ್ಮಿಕ ಇಲಾಖೆಯಲ್ಲಿ ಏನಾದ್ರೆ ಒಡದುಡುಕುಗಳು ನಡೀತಾ ಇದೆ, ಅಕ್ರಮಗಳು ನಡೀತಾ ಇದೆ, ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಕಾರ್ಮಿಕರ ಸಲುವಾಗಿ ಅವರಿಗೋಸ್ಕರ ತನು ಮನ ಧನವನ್ನ ಅರ್ಪಿಸಿ ಅವರ ಕ್ಷೇಮಾಭಿವೃದ್ಧಿಗೆ
ನಾವು ಒಟ್ಟಿಗೆ ಶ್ರಮಿಸಿ ಅವರ ಕಲ್ಯಾಣಕ್ಕೋಸ್ಕರ ನಾವು ದುಡಿತೀವಿ ಅಂತ ಅಂದ್ಬಿಟ್ಟು ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ರಾಜ್ಯಾಧ್ಯಕ್ಷರಿಗೆ ಒಂದು ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅಖಿಲ ಭಾರತ ಬಲಿತ ಸಂಘದ ರಾಜ್ಯಾಧ್ಯಕ್ಷ ನಾನು. ಇವತ್ತೇನು ನಂದಾರ್ ಅವರಿಗೆ ಸಿಕ್ಕಿರುವಂತಹ ಪೋಸ್ಟಿಂಗ್ ಪರವಾಗಿ ನಾವು ಬಂದಿದ್ದೀವಿ, ವಿಶ್ವವೇದಿಕೆ ಬಂದಿದ್ದೀವಿ. ನಮ್ಮ ಸಂಘದ ಗೌರವಾಧ್ಯಕ್ಷ ಪರವಾಗಿ ಮತ್ತೆ ಎಲ್ಲಾ ಪದಾಧಿಕಾರಿಗಳ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅವ್ರಿಗೆ ಏನ್ ಹೇಳಿದ್ರು, ಈಗ ಬಾಲ ಕಾರ್ಮಿಕರ ಇದನ್ನೆಲ್ಲಾನು ನಾನು ನಿರ್ಮೂಲನೆ ಮಾಡ್ಬೇಕು, ಅದ್ರ ಪರವಾಗಿ ನಾನು ನಿಲ್ತೀನಿ ಅಂತ ಹೇಳಿದಾರೆ. ಆ ಮಾತಿನಲ್ಲಿ ನಿಲ್ಲಿ ಮತ್ತೆ ಅದರ ಪರವಾಗಿ ಕೆಲಸ ಮಾಡ್ಲಿ, ಮತ್ತೆ ನಾವೆಲ್ಲರೂ ಜೊತೆಲಿ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಅವರು ಪ್ರತಿ ಜಿಲ್ಲೆ ಮತ್ತೆ ಪ್ರತಿ ಊರು ಹಳ್ಳಿಗಳಲ್ಲೂ ಮನೆಗೂ ಭೇಟಿ ಕೊಡ್ಬೇಕು. ಭೇಟಿ ಕೊಟ್ಟು ಅಲ್ಲಿನ ಕಷ್ಟ ಕಾರ್ಪಣ್ಯ ನೋಡಿದಾಗ ನೋಡ್ಬೇಕು. ನಾವ್ ಇರೋ ಜಾಗಕ್ಕೆ ಬರೋದಲ್ಲ, ನಾವು ಅವರು ಇರೋ ಜಾಗಕ್ಕೆ ಹೋಗಿ ಇವರು ಹೋಗಿ ಸ್ಪಂದಿಸ್ತಾಗ್ಲಿ ಅಂದ್ರೆ ಕಷ್ಟ ಅದೆಲ್ಲ ಏನು ಅಂತ ಸಮಸ್ಯೆ ಗೊತ್ತಾಗೋದು ಅಂತ ನಾನು ಸರಿ ಕೂಡ